ಮಲ್ಲಮ್ಮ ನೀವು ಬಿಗ್ ಬಾಸ್ಗೆ ಟೆನ್ಷನ್ ಕೊಟ್ರಿ ಒಂದ್ಸಲ ಡೀಲ್ ನನ್ಗೂ ಮಲ್ಲಮ್ಮಗೂ ಕಾಂಪಿಟೇಷನ್ ರೆಡಿ ರೆಡಿ ಆಡಿಯನ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸ್ ನಿಮ್ದೆ ಕಮೆಂಟ್ ಮಾಡ್ಕೊಳ್ಳಿ. ಮರದಾಗ ಮರುಟಿ ನಕ್ಷತ್ರಕಾಯಿ ಆಗಿತ್ತು ಇಲ್ಲಾರ್ದಂಗೆ ಆಡಿಯನ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸ್ ನಿಮ್ದೆ ಕಮೆಂಟ್ ಮಾಡ್ಕೊಳ್ಳಿ. ಅದು ಮಾಡ್ತಾರೆ ಹಂಗ್ರಿ ಏನೋ ಅರ್ಸನ್ ಕಾಣ್ ಪುರ್ಸನ್ ಮಾಡ್ತಾರಂತ ಎಲ್ಲಾದ್ರೂ ಮಲ್ಲಮ್ಮ 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 ಅಂತ ನೋಡಿ. ಮಲ್ಲಮ್ಮ ನೀವು ಬಿಗ್ ಬಾಸ್ಗೆ ಟೆನ್ಷನ್ ಕೊಟ್ರಿ ಒಂದ್ಸಲ ಒಗಟ್ಗೆ ಹೇಳಿ. ಹೋಗಿಟ್ಟು ಕೇಳಿ ಇವಾಗ ನಾನು ಎಷ್ಟು ಉತ್ತರ ಕೊಡ್ತೀನೋ ಇಲ್ವಾ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಬಿಗ್ ಬಾಸ್ಗೆ ಉತ್ತರ ಕೊಡಕ್ಕಾಗಿಲ್ಲ, ಇನ್ನು ಸಮೀಕ್ಷೆಯಲ್ಲಿ ಉತ್ತರ ಕೊಡೋದು. ಆದ್ರೂ ಒಂದು 4-5 ಒಗಟ್ ಕೇಳಿ, ನೀವು ಡೈರೆಕ್ಟ್ ಕೇಳಿ, ನಂಗೆ ಉತ್ತರ ಗೊತ್ತಿದೆ ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅಂದ್ರೆ ನಮ್ ಜನ ಇದಾರಲ್ಲ ಅವ್ರ ಉತ್ತರ ಹೇಳ್ತಾರೆ. ಈಗ ನಾವು ಒಂದು ಒಗಟಿನ ರೌಂಡ್ ಅಂತ ಮಾಡೋಣ. ನಿಮ್ಗೆ ಗೊತ್ತಿರೋ ಒಗಟ್ ಎಲ್ಲ ಹೇಳ್ಬಿಡಿ, ನಿಮ್ಗೆ ಎಷ್ಟು ಗೊತ್ತಿದೆ ಒಗಟ್ ಅಷ್ಟು. ನಾನು ಉತ್ತರ ಕೊಡಕ್ ಟ್ರೈ ಮಾಡ್ತೀನಿ, ನನಗ್ ಗೊತ್ತಿಲ್ಲ ಅಂದ್ರೆ ನಮ್ ಜನ ಕೊಡ್ತಾರೆ. ಡೀಲ್ ನನ್ಗೂ ಮಲ್ಲಮ್ಮಗೂ ಕಾಂಪಿಟೇಷನ್ ರೆಡಿ ರೆಡಿ ಓಕೆ. ಮೊದಲನೆಯ ಒಗಟು ಮೊದಲೇ ಹೋಗಟ್ಟ ಬಿಗ್ ಬಾಸ್ ಹೇಳಿದ್ದೆ ಹೇಳ್ತೀನಿ. ಸರಿ. ಬಿಳಿ ಹೊಲ ಕರಿ ಬೀಜ ಬಿತ್ತವಲ್ಲ ಜಾಣ. ಇದ್ ನಂಗೆ ಆನ್ಸರ್ ಗೊತ್ತು, ಬಿಗ್ ಬಾಸ್ ಅಲ್ಲೇ ಹೇಳಿದ್ರು. ಎಳ್ಳು ಅಲ್ಲ, ಬಿಳಿ ಹೊಲ ಕರಿ ಬೀಜ ಕರಿ ಬೀಜ ಬಿತ್ತವಲ್ಲ ಜಾಣ. ಬಿತ್ತವನೆ ಬಳ್ಳಿ ಹತ್ತಿ ಅಲ್ಲ, ಬಿಗ್ ಬಾಸ್ ಅದೇ ಹೇಳಿದ್ರೆ ನಾ ಬಿಗ್ ಬಾಸ್ ನೋಡಿನೂ ವೇಸ್ಟ್, ಹೇಳಕ್ ಆಗ್ತಿಲ್ಲ ನೋಡಿ. ನೀವ್ ಅವತ್ತು ಆನ್ಸರ್ ಹೇಳಿದ್ರಿ, ನಂಗೆ ಕ್ಲೂ ಕೊಡಿ ಮಲ್ಲಮ್ಮ ಪ್ಲೀಸ್. ಮಲ್ಲಮ್ಮ ಕುಳು ಕೊಟ್ರೆ ಯಾರಾದ್ರೂ ಹೇಳ್ತಾರ, ಯಾರಾದ್ರೂ ಹೇಳ್ತಾರಾ? ಹಂಗೆ ಹೇಳ್ಬೇಕು ಅಂದ್ರೆ ಬುದ್ಧಿವಂತ ಬುದ್ಧಿವಂತಿ ಬುದ್ಧಿವಂತ ಬುದ್ಧಿವಂತಿ. ಕಣ್ಣು ಅಲ್ಲ, ಬಿಳಿ ಹೊಲ ಕರಿ ಬೀಜ ಬಿಳಿ ಹೊಲ ಕರಿ ಬೀಜ. ನೀವೇ ಹೇಳಿ. ಬೇಡ ಬೇಡ, ನಮ್ಮ ಆಡಿಯನ್ಸ್ ಹೇಳ್ತಾರೆ. ಅವ್ರು ಹೇಳ್ತಾರ, ಅವ್ರು ಹೇಳ್ತಾರೆ, ನೀವ್ ಹೇಳ್ಬೇಕು ಪ್ಲೀಸ್. ಈಗ ನೆಕ್ಸ್ಟ್ ಒಗಟು ಮಲ್ಲಮ್ಮ. ಮರದಾಗ ಮರುಟಿ ನಕ್ಷತ್ರಕಾಯಿ ಆಗಿತ್ತು ಇಲ್ಲಾರ್ದಂಡು ಬೆಲ್ಸೈ. ಮರದಾಗ ಮರ ಹುಟ್ಟಿ ನಕ್ಷತ್ರ ಕಾಯಿ ಆಯ್ತು ತಿಲ್ಲಾರ್ದಂಡು ಬೆಲ್ಸೈ. ತಿನ್ಲಾರ್ದಂಗ ಬೆಳೆಸ್ತಾರೆ. ತಿಲ್ಲಾರ್ದ ಹಣ್ಣ ರುಚಿ. ತಿನ್ನಲಾರದ ಹಣ್ಣದ ರುಚಿ. ರುಚಿ ತಿನ್ನಕ್ಕಾಗಲ್ಲ ಅದು ರುಚಿ. ತಿನ್ನಕ್ಕಾಗಲ್ಲ ಅದು ರುಚಿ. ನಕ್ಷತ್ರ ಅಲ್ಲ. ಇನ್ನೊಂದ್ಸಲ ಹೇಳಿ ಮಲ್ಲಮ್ಮ. ಮರದಾಗ ಮರ ಹುಟ್ಟಿ ನಕ್ಷತ್ರಕಾಯಿ ಆಗಿ ತಿಲ್ಲಾರ್ದ ಹಣ್ಣು ಬಲೆ ರುಚಿ. ಸೈ ಅಂದ್ರೆ ಗೊತ್ತಾಗಲ್ಲ ನಿಮ್ಗ, ರುಚಿ ಅನ್ಬೇಕು ನೀವು. ಆಡಿಯನ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸ್ ನಿಮ್ದೆ ಕಮೆಂಟ್ ಮಾಡ್ಕೊಳ್ಳಿ. ನಾವ್ ಮರ್ಯಾದೆ ಹೋಗ್ಬಾರ್ದು, ನಾವ್ ವಿನ್ ಆಗ್ಬೇಕು ಅಲ್ವಾ? ಈಗ ನಾನು ಮತ್ತೆ ಆಡಿಯನ್ಸ್ ಮಲ್ಲಮ್ಮ ಕ್ವಶನ್ ಕೇಳೋದು. ಈಗ ಆಡಿಯನ್ಸ್ ಸರಿಯಾಗಿ ಉತ್ತರ ಕೊಟ್ರೆ ನಾನು ವಿನ್ ಆದಂಗೆ. ಓಕೆ ಮಲ್ಲಮ್ಮ, ಬೇರೆ ಒಗಟು. ಬೇರೆ ಒಗಟ್ರ ಕಟ್ಟಿಗೆ ನನ್ಗಂಡು ಕಚೇರಿಗೆ ನನ್ಗಂಡು ನೀರಾಗ ನನ್ಗಂಡು ಅಳಬುರ್ಕ. ಅರ್ಥ ಆಗ್ಲಿಲ್ಲ. ಕಟ್ಟಿಗೆ ನನ್ ಗಂಡ ಕಟ್ಟಿಗ್ ನನ್ ಗಂಡ ಕಚೇರಿಗೆ ನನ್ ಗಂಡ ಕಚೇರಿಗ್ ನನ್ ಗಂಡ ನೀರಾಗ ನನ್ ಗಂಡ ಅಳಬುರ್ಕ. ನೀರಾಗ್ ನನ್ ಗಂಡ ಅಳ್ಬುರ್ಕ. ಕಪ್ಪೆ ಅಲ್ಲ, ಅವ್ರು ಕಟ್ಟಿಗೆ ಕಚೇರಿಗೆ ಬರ್ತಾರ. ಕಪ್ಪೆ ಕಟ್ಟಿಗೆ ಪತ್ರ. ಕರೆಕ್ಟ್. ಪತ್ರ ಏನಂತ ಅಂದ್ರೆ ಕಟ್ಟಿಗೂ ಬೇಕು ಕಚೇರಿಗೂ ಬೇಕು. ಅದು ಎಲ್ಲೊಟ್ಟು ಬರ್ದಕ್ಕೆ ನೀರಾಗ ಹಾಕಿದ್ರ ಅದು ಗೊತ್ತಾಗಲ್ಲ. ಅಳಬುರ್ಕ. ಒಬ್ಬ ನಾನೊಂದು ಮರ್ಯಾದೆ ಉಳಿಸಿದೆ. 2 ಕ್ವಶನ್ ನೀವು ಈಗ ಆನ್ಸರ್ ಮಾಡ್ಬೇಕು. ಇನ್ನೆರಡು ಹೇಳಿ ಹೋಗ್ಬಿಟ್ಟು ಮಲ್ಲಮ್ಮ. ಇನ್ನೊಂದು ಹೇಳ್ಬೇಕ್ರೆ, ಒಂದ್ ಹಿಡಿದ್ರೆ 2 ಅಳಿಗಾಡ್ತಾವ. ಒಂದ್ ಹಿಡಿದ್ರೆ 2 ಅಳಿಗಾಡ್ತಾವ. ಹಂಗಂದ್ರ ಅರ್ಥ ಇದು ಒಡಗತಿ. ಇದು ಒಂದ್ ಹಿಡಿದ್ರೆ 2 ಅಳಿಗಾಡ್ತಾವ ಅನ್ನೋದು ನೀವು ಆನ್ಸರ್ ಮಾಡ್ಬೇಕು. ವೀಕ್ಷಕರೇ ದಯವಿಟ್ಟು ಆನ್ಸರ್ ಮಾಡಿ. ನಿಮ್ಗಾಗಲ್ಲ. ನಂಗೆ ಐಡಿಯಾನೇ ಬರ್ತಿಲ್ಲ, ನಂಗೆ ಗೊತ್ತೇ ಆಗ್ತಿಲ್ಲ. ಓಕೆ, ಇನ್ನೊಂದು ಇನ್ನೊಂದು ಹೇಳ್ಬೇಕಾ? ಹೆಚ್ಚು ಮಾಡಿ ತಡಿ. ಹಾಳ್ದಾಗಿರೋದು ಹಾದ್ರಗಿತ್ತಿ, ಕಂಟೆಗಿರೋದು ಕುಂಟ್ಲಿಗಿತ್ತಿ, ತೋಟದಾಗಿರೋದು ತಾಟಗಿತ್ತಿ. ಎಲ್ಲಿ ಇನ್ನೊಂದ್ಸಲ ಮಲ್ಲಮ್ಮ. ಹಳದಾಗಿರೋದು ಹಾದ್ರಗಿತ್ತಿ. ಹಳ್ದ ಅಂದ್ರೆ ಹಳ್ಳ ಅಂದ್ರೆ ಹಳ್ದಾಗಿರೋದು ಹಾದ್ರಗಿತ್ತಿ. ಕಂಟೆಗಿರೋದು ಕುಂಟ್ಲಿಗಿತ್ತಿ. ಹಾ, ತೋಟದಾಗಿರೋದು ತಾಟಗಿತ್ತಿ. ಹಾವು ಅಲ್ಲ. ವೀಕ್ಷಕರೇ
ಟೈಮ್ ವೇಸ್ಟ್ ಮಾಡಲ್ಲ, ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಈಗ ನಾವು ವೀಕ್ಷಕರಿಗೆ 2 ದಿನ ಟೈಮ್ ಕೊಡೋಣ. ಸರಿಯಾಗಿ ಆನ್ಸರ್ ಕೊಡ್ತಾರ, ಆನ್ಸರ್ ಕೊಡ್ತಾರಲ್ಲ, ಯಾರು ಸರಿಯಾಗಿರೋ ಆನ್ಸರ್ ಕೊಡ್ತಾರೆ ಅವರಿಗೆ ನಾವು ಒಂದು ಪ್ರೈಸ್ ಕೊಡೋಣ. ಪ್ರೈಸ್ ಏನ್ ಹೇಳಿ? ಪ್ರೈಸ್ ಏನು? ಗಿಫ್ಟ್ ಪ್ರೈಸ್ ಏನಂದ್ರೆ ಮಲ್ಲಮ್ಮ ಅವರಿಂದ ಅವ್ರಿಗೊಂದು ವಿಡಿಯೋ ಮಾಡ್ಸೋಣ. ಯಾರು ಅವ್ರಿಗೊಂದು ವಿಡಿಯೋ ಮಾಡ್ಸೋಣ. ಡೀಲ್ ಅಲ್ಲ? ಡೀಲ್. ಎಸ್. ಸೊ ಈಗ ಆಡಿಯನ್ಸ್ ನೀವು ರೆಡಿ ಇರಿ. ಒಗಟಿಗೆ ಸರಿಯಾಗಿ ಉತ್ತರ ಯಾರು ಕೊಡ್ತೀರೋ ಅವರಿಗೆ ಸಿಗ್ತಾ ಇದೆ ಮಲ್ಲಮ್ಮ ಅವ್ರ ಕಡೆಯಿಂದ ಒಂದು ಬೆಸ್ಟ್ ವಿಶಸ್. ಸೊ ಆ ವಿಶಸ್ ವಿಡಿಯೋ ಕೂಡ ನಾವು ನಮ್ಮ ಇಮಯ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಡೀಲ್ ಅಲ್ವಾ? ಎಸ್. ಥ್ಯಾಂಕ್ ಯು ಸೋ ಮಚ್ ಮಲ್ಲಮ್ಮ, ತುಂಬಾ ತುಂಬಾ ಖುಷಿ ಆಯ್ತು. ಎಸ್, ಈಗ ನಿಮ್ಮ ಫೇವ್ರೆಟ್ ಪಲ್ಲವಿ ಮತ್ತು ಮನೋಜ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ತುಂಬಾ ಖುಷಿ ಆತಾರಿ. ಮನೋಜ್ ಸರ್ ಅವ್ರು ವಿಡಿಯೋ ಮಾಡಿ ಹಾಕಿದ್ದು ಒಂದು ಲೇವಂಟಿಲಿಂದ ಇಷ್ಟು ಮ್ಯಾಲ್ಕ್ ಹೋದೇವ್ ನೋಡ್ರಿ. ಲೇವಂಟಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಮನೋಜ್ ಸರ್ಗ, ಪಲ್ಲವಿ ಮೇಡಮ್ಗ, ರಾಜೇಶ್ ಸರ್ಗ, ಆಯ್ತು ಇವ್ರಿಗೆ ಮನೋಜ್ ಸರು, ಈಕಿ ಪ್ರಿಯಾ ಮೇಡಮು, ಇವರೆಲ್ಲರೂ, ಇದು ಮಾಸ್ಟ್ರು ಅಮೀರ್ ಖಾನ್, ಇವರೆಲ್ಲರೂ ನಮ್ಗೆ ಸಹಾಯ ಮಾಡ್ಯಾರ ನೋಡ್ರಿ. ನಿಮ್ಮ ಅಮೀರ್ ಖಾನ್ ಬಗ್ಗೆ ನನ್ಗೆ ಗೊತ್ತು. ಇವರು ಹೆಸರೇನ್ರಿ ಇಲ್ಲ ಡ್ರೈವರ್ ಬಂದಾರ ಪಾಪ, ಇವರು ಎಲ್ಲ ಕಡೆ ಕರ್ಕೊಂಡ್ ತಿರ್ಗಾಡ್ರಿ. ಇವ್ರ ಹೆಸ್ರ ಕಸನೆ ಬರಲ್ರಿ. ಇವ್ರ ಹೆಸ್ರ ಏನು ಅಂತಾರ ನೋಡ್ರಿ, ಅವ್ರ ಹೆಸರು ಏನಂತಾರ ನೆನ್ಪು ಮಾಡ್ಕೊಳ್ಳಿ. ಜೇಪ್. ಜೇಪ್ ಎಲ್ಲ ಕಡೆ ದವಾಖಾನೆ ಅಲ್ಲಿ ಇಲ್ಲಿ ರಕ್ತ ಚೆಕ್ ಮಾಡಕ್ ಇವರೇ ಕರ್ಕೊಂಡ್ ಹೋಗ್ಯಾರ. ಹೌದಾ? ಮಾಸ್ಟರ್ ಅವ್ರು ಕರ್ಕೊಂಡ್ ತಿರ್ಗಾಡ್ಯಾರ. ಒಂದ್ 8-10 ಮಂದಿ ಕಷ್ಟಪಟ್ಟಾರ ನೋಡ್ರಿ ಅಲ್ವಾ. ನಮ್ಮ ಪುಟ್ಟಿ ಮೇಡಮ್ ಅವ್ರ ಮಗಳು, ಅವರು ಕಂಪ್ಯೂಟರ್ ಅಲ್ಲಿ ಯಾರಿಗ್ ಮಾಡಕ್ ಬಂದಿಲ್ಲ, ಅವ್ರು ನಮ್ ಪುಟ್ಟಿ ಮಾಡ್ಯಾರಿ. ಅದ್ ಏನೇನ ಮಾಡಿ ಕಳ್ಸ್ಬೇಕಂತ ಅವ್ರು ಕಷ್ಟಪಟ್ಟಾರಿ. ನಮ್ಮ ಸರ್, ನಮ್ಮ ಮೇಡಮ್ ಅವ್ರ ವೈಫು, ಅವರು ತುಂಬಾ ಸಹಾಯ ಮಾಡ್ರಿ ಎಲ್ಲಾರು. ಮೇಡಮ್ ಅವ್ರ ಹಸ್ಬೆಂಡ್. ಮೇಡಮ್ ಅವ್ರ ಹಸ್ಬೆಂಡ್ ಹೊಲಕ್ ಬರಲ್ರಿ. ಇಲ್ಲ ಖುಷಿ ಆಯ್ತು ನನ್ಗೆ. ಅದಕ್ಕೆ ನಿಮ್ಗೆ ಇದನ್ನೇ ಹಾಕ್ತೀನಿ ಆಯ್ತಾ. ಅದನ್ನ ತೆಗಿತೀನಿ ನಾನು. ಚೆನ್ನಾಗಿದ್ದು ಹಾಕ್ತೀನಿ. ಅವ್ರು ರಾಜೇಶ್ ಸರ್ ಅವ್ರು ಅಲ್ಲಿ ವಸೀಲ್ ಹಚ್ಕೊಟ್ಟಿದ್ದವ್ರೆ. ರಾಜೇಶ್ ಸರ್ ಫೋನ್ ಮಾಡಿದ್ದು ಇದೆಲ್ಲ ರೆಡಿ ಮಾಡಿದ್ ನಮ್ಮ ಮೇಡಮ್ ಅವರು. ಇವ್ರು ನಮ್ಗೆ ಫೇಮಸ್ ಮಾಡಿದ್ದು ವಿಡಿಯೋದಾಗ ಮನೋಜ್ ಸರ್. ಎಸ್. ವಿಡಿಯೋ ಮಾಡಿದ್ರೆ ನಮ್ಗೆ ಗೊತ್ತಾನೆ ಇದ್ದಿಲ್ಲ, ಅವರೇ ಮಾಡಿ ಫೇಮಸ್ ಮಾಡಿ ಚಂದ. ಮೇಡಮ್ ಅವ್ರೇನ್ ಬಿಗ್ ಬಾಸ್ ಕಳ್ಸಿದ್ರು ನಾವು. ಬಿಗ್ ಬಾಸ್ಗೆ ಹೋಗ್ ಬಂದ್ರಿ. ನಿಜ, ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಂತೆ ಮೇಡಮ್ ಬೊಟಿಕ್ ಅಲ್ಲಿ. ಇದು ಬಟ್ಟೆ ತೆಗಿತೀನಿ, ಬಟ್ಟೆ ಮಾಡ್ಸಿಡ್ತೀನಿ ಅಂತ. ನೀವು ಸೆಲೆಬ್ರಿಟಿ ಅಲ್ವಾ? ಸೆಲೆಬ್ರಿಟಿ ಅಂದ್ರೆ ನಮ್ದು ಮೊದಲಿಂದ ಬಿಡ್ಬಾರಲ್ರಿ. ಮೊದಲಿನ ಆದಿ ಅಲ್ರಿ, ನಮ್ಗೆ ಅದೇ ಅನ್ನ ಕೊಟ್ಟಿದ್ದೇವ್ರು. ಅದಕ್ಕೆ ನೀವ್ ಇಷ್ಟ ಆಗೋದ್ಮಲ್ಲ, ಎಲ್ರಿಗೂ ನೀವ್ ಇಷ್ಟ ಆಗೋದ್ ಇದೇ ಕಾರಣಕ್ಕೆ. ಅದು ಮಾರ್ತ್ರಿ ಹಂಗ್ರಿ, ಏನ ಆರ್ಸನ್ ಕಂಡ್ ಪುರುಷನ್ ಮಾರ್ತಾರಂತ. ಆರ್ಸನ್ ಕಂಡ್ರೆ ಪುರುಷನ್ ಮಾಡ್ತಾರಂತೆ. ಮರಿಬಾರ್ದಂಗ ಮೊದಲಿನ ಪುರುಷರು ಮರಿಬಾರ್ದು ಅಲ್ಲ ರೀ? ಹೌದು. ಹೊರಗಡೆಯಿಂದ ಬಂದಾಗ ಎಷ್ಟು ಸನ್ಮಾನ ಮಾಡಿಸ್ಕೊಂಡ್ರಿ? ಊರ್ ಕಡೆ ಎಲ್ಲ ಏನ್ ಹೇಳ್ತಾರೆ ಜನ? ತುಂಬಾ ಖುಷಿ ಆಯ್ತ್ರಿ. ನಮ್ಮ ತಾಲೂಕಕ್ಕೆ ಮರದಿ ತಂದೆಮ್ಮ, ಒಂದ್ ಹೆಮ್ಮೆ ಆಯ್ತು ಅಂತ ಎಲ್ಲರೂ ತುಂಬಾ ಸುತ್ತಿಲೂರವ್ರನ್ನು ಕರೆದು ಸನ್ಮಾನ ಮಾಡಿದ್ರಿ. ನಮ್ಮೂರಾಗ ಚೆನ್ನಾಗಿ ಮಾಡಿದ್ರಿ. ಖುಷಿ ಆಗುತ್ತೆ. ಇನ್ನ ಬರಿ ಅಂತಾರ, ನಮ್ಗ ಹೋಗೋದಾಗಲ್ದ ಅಲ್ವಾ? ತುಂಬಾ ಖುಷಿ, ಅವ್ರಿಗೂ ಖುಷಿ, ನಮ್ಗನು ಖುಷಿ. ಖುಷಿ ಹಿಂಗೆ ಖುಷಿ ಆಗಿರಿ. ಮುಂಚೆ ಎಲ್ಲ ಮಲ್ಲಮ್ಮ ಹೊರಗಡೆ ಆರಾಮ್ಸೆ ತಿರ್ಗಾಡ್ತಿದ್ರು, ಯಾರು ಗುರ್ತಿರ್ತಿರ್ಲಿಲ್ಲ. ಇವಾಗ ಹೆಂಗೆ ಹೊರಗಡೆ ಹೋಗ್ತೀರಾ? ಈಗ ಹೊರಗಡೆ ಹೋದ್ರಿ ಏನ್ರಿ, ಎಲ್ಲರೂ ಸೀಟ್ ಬಿಟ್ಟು ಕೊಡ್ತಾರ. ಡ್ರೈವರ್ಗಳು ಇಲ್ಲಿ ಕುಂದ್ರ ಅಂತಾರ. ಎಲ್ಲರೂ ಫೋಟೋ ತಕೊಳ್ಳೋದ ಎಲ್ಲರೂ ನಾಡಿಗೆ ಪರಿಚಯ ಆಯ್ತು ನೋಡಿ. ನಾಡಿಗೆ ಪರಿಚಯ. ಎಲ್ಲಿ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಮಲ್ಲಮ್ಮ. ಏನ್ 6 ವರ್ಷದ ಮಕ್ಳು ಮೊದಲು ಮಾಡಿ ಬಾಯಾಗ ಮಲ್ಲಮ್ಮ. ಅಷ್ಟು ಎಲ್ಲರಿಗೂ ಇಷ್ಟ ನೋಡಿ ನಾನು ಅಲ್ವಾ? ಹೀಗೆ ಏನು ಕಾಂಡ್ರೆ ಏನು ನನ್ನ ಹತ್ರ, ಯಾಕಂದ್ರೆ ನನ್ನಂದ್ರೆ ಇಷ್ಟ. ಎಲ್ಲಾದ್ರೂ ಮಲ್ಲಮ್ಮ ಅಂತಾರ ನೋಡ್ರಿ. ಚಂದ. ಹೀಗೆ ಇರಿ ಮಲ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಮಾತಾಡಿದ್ರಿ. ನಂಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮ್ಗ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ರಿ. ನನ್ಗೂ ಖುಷಿ ಆಯ್ತು ಮಲ್ಲಮ್ಮ. ಎಲ್ಲರ ಜನರಿಗಿನ ಖುಷಿ, ಎಲ್ಲರಿಗೂ ಖುಷಿ. ಎಸ್. ಈಗ ನಿಮ್ಗೋಸ್ಕರ ನಿಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ನಿಮ್ಮನ್ನ ಪ್ರೀತಿಸೋರು, ನಿಮ್ಮನ್ನ ಇಷ್ಟಪಟ್ಟೋರು, ನಿಮ್ಗೆ ಸಪೋರ್ಟ್ ಮಾಡೋರು, ಅವ್ರಿಗೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋದಂದ್ರೆ ಹೇಳಿ. ತುಂಬಾ ಎಲ್ಲರಿಗೂ ಥ್ಯಾಂಕ್ಸ್ ರೀ, ಧನ್ಯವಾದಗಳು. ನಿಮ್ಮ ಎಲ್ಲ 5 ವಾರ ನಮ್ಗೆ ಅಲ್ಲಿ ಇರ್ಸಿದ್ಕ, ನಮ್ಗೆ ಓಟಾಗಿ ಗೆಲ್ಸಿದ್ಕ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಿಜ ಅವ್ರ ಆ ಮುಗ್ಧತೆನೆ ಎಲ್ರಿಗೂ ಇಷ್ಟ ಆಗೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಯಾಕಂದ್ರೆ ಇವತ್ತು ಮಲ್ಲಮ್ಮ ಜೊತೆ ಮಾತಾಡಿ ನನಗೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವ್ ಎಷ್ಟು ಆರಾಮ್ ಮಾತಾಡಿದ್ವಲ್ಲ ಇವತ್ತು. ತುಂಬಾ ಖುಷಿ ಆಯ್ತಲ್ಲ? ತುಂಬಾ ಖುಷಿ ಆಯ್ತು. ನಂಗೂ ಕೂಡ ತುಂಬಾ ಖುಷಿ ಆಯ್ತು. ನಿಮ್ಗೂ ಕೂಡ ತುಂಬಾ ಖುಷಿ ಆಗಿದ್ರೆ ನೀವೇನ್ ಮಾಡ್ಬೇಕು? ವಿಡಿಯೋನ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್.
ಧನ್ಯವಾದ.